ಸರ್, ಈಗ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಸಿದ್ದರಾಮಯ್ಯನವರ ಪತ್ನಿ ಮೂಡಾಗೆ ಪತ್ರ ಬರೆದಿರುವಂಥದ್ದು, 14 ಸೈಟ್ನ ವಾಪಸ್ ಕೊಟ್ಬಿಡ್ತೀನಿ ಅಂತೇಳಿ. ಅಂದರೆ ಇದು ತನಿಖೆಯಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡುವಂಥದ್ದು ಸರ್? ಅದು ನೋಡೋಣ, ಈಗ ತನಿಖೆ ಪ್ರಾರಂಭ ಆಗಿದೆ. ಸೊ ಈಗ ತನಿಖೆ ಸಾಗಿದೆ. ಈಗ ತಾನೇ ನಿನ್ನೆ ದಿನ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ ಅದು ಯಾವ್ಯಾವ ರೀತಿ ಅದು ತನಿಖೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನೋಡಬೇಕು. ಸರ್, ಈಗ ರಾಮನಗರ ಜಿಲ್ಲೆಯಲ್ಲಿ ಸರ್ JJM ಮಿಷನ್ ಸೆಂಟ್ರಲ್ ಗೌರ್ಮೆಂಟ್ ಮಿಷನ್ ಅಟ್ಟರ್ ಫ್ಲಾಪ್ ಆಗಿದೆ ಸರ್. ಈಗ ನೀವು ಮೊನ್ನೆ ದಿಶಾ ಮೀಟಿಂಗ್ ಮಾಡಿದಾಗಲೂ ಅಧಿಕಾರಿಗಳಿಗೆ ಅದು ನೀವು ಯಾವ್ದಾದ್ರು ಇನ್ಸ್ಪೆಕ್ಷನ್ ಏನಾದರೂ ಮಾಡಿದ್ದೀರಾ? ಇಲ್ಲ, ನೆಕ್ಸ್ಟ್ ವೀಕು ಈ ಹಬ್ಬ ಕಳೆದ್ಮೇಲೆ ಮಾಡೋಣ ಅಂತಿದ್ದೀನಿ ನಾನು. ಬಟ್ ಕೆರೆಗಳು ಇನ್ಸ್ಪೆಕ್ಟ್ ಮಾಡಿದ್ದೀನಿ ನಾನು ಕೆಲವು. ಇಲ್ಲಿ ನಮ್ಮ ಹಾರೋಳ್ಳಿ ಕೆರೆ ಇನ್ಸ್ಪೆಕ್ಟ್ ಮಾಡಿದ್ವಿ. ಇನ್ನೊಂದು ರಾಚನ ಘಟ್ಟನೋ ಅಥವಾ ಹಳ್ಳ, ರಾಚನ ಹಳ್ಳ, ರಾವುತ್ನಳ್ಳ ದೊಡ್ಡ ಕೆರೆ ಅಂತಾರೆ ಅದು. ಸೊ ಏಕೆಂದರೆ ಈಗ ನಮ್ಮ ಪ್ರಯಾರಿಟಿ ಇರೋದೇ ಸುಮಾರು ಕೆರೆಗಳನ್ನ ನಾವು ತುಂಬಿಸ್ಬೇಕು, ಅದನ್ನು ರಿಜನವೇಟ್ ಮಾಡಬೇಕು. ಸೊ ಅದಕ್ಕೆ ಕೆಲವೆಲ್ಲ ನಮ್ಮ ಜಲಶಕ್ತಿ ಸಚಿವಾಲಯದಿಂದ ಹಣ ತಗೊಂಡು ಹೇಗೆ ಮಾಡೋಕ್ಕೆ, ಯಾಕೆಂದರೆ ಬಹಳ ಮುಖ್ಯವಾದದ್ದು ಕೆರೆಗೆ ನೀರು ತುಂಬಿಸ್ಬೇಕು. ಯಾಕೆಂದರೆ ಎಷ್ಟೋ ಸರಿ ಮಳೆ ಆದರೂ ಕೆರೆಗೆ ನೀರು ಹೋಗ್ತಾ ಇಲ್ಲ. ಇನ್ನು ಎರಡನೇದು ರೋಡ್ಗಳು, ಕೆಲವು ರೋಡ್ ಅವತ್ತು ಹೇಳಿದೆ, ರೋಡ್ ಬಗ್ಗೆ STRR ಬಗ್ಗೆ ಹೇಳಿದೆ. ಮೊನ್ನೆ ತಾವೆಲ್ಲ ಚನ್ನಪಟ್ಟಣದ್ದು ಇದು ನಮ್ಮ ರೈಲ್ವೆ ಇದಕ್ಕೆ ಬಂದಿದ್ವಿ. ಒಡೆಯರ್ ಎಕ್ಸ್ಪ್ರೆಸ್ ಬಗ್ಗೆ ಈಗ ಆಲ್ರೆಡಿ ರಾಮನಗರದಲ್ಲಿ ಒಡೆಯರ್ ಎಕ್ಸ್ಪ್ರೆಸ್ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೀನಿ. ಬಹುಶಃ ಇನ್ನೊಂದು ವಾರದಲ್ಲಿ ಅದಕ್ಕೆ ಆದೇಶ ಬರ್ಬೋದು ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ, ಈ ಟ್ರೈನ್ 1 ನಿಮಿಷ 2 ನಿಮಿಷ ನಿಲ್ಲಿಸಬೇಕಾದ್ರೂ ಅದರ ಎಫೆಕ್ಟ್ ಸ್ಟಡಿ ಮಾಡಬೇಕಂತವರು. ಸೊ ಅದರ್ವೈಸು ಈಗೆಲ್ಲ ಸೂಪರ್ ಫಾಸ್ಟ್ ಓಡಾಡ್ತಾ ಇದ್ದಾವಲ್ಲ, ಆಲ್ಮೋಸ್ಟು ಈಗ ನಮ್ಮ ಮೈಸೂರು ಬೆಂಗಳೂರು ಹೈವೇನಲ್ಲಿ 46 ಟ್ರೈನ್ ಹೋಗುತ್ತಂತೆ. 46 ಟ್ರೈನ್ ಹೋಗುತ್ತಂತೆ. ಸರ್, ಕಳೆದ ವರ್ಷ ಬರ ಇತ್ತು, NDRFಗೆ ರೆಫರೆನ್ಸ್ ಆಗಿತ್ತು ಸರ್. ಮಾವು ಮತ್ತು ತೆಂಗುದು 90 ಕೋಟಿ ಬರ ಪರಿಹಾರ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಸರ್. ಇಲ್ಲ, ನಾನು ಮೊನ್ನೆ ಇಲ್ಲಿ ತೆಂಗು ಇದ್ರದ್ದು ಒಂದು ವರ್ಲ್ಡ್ ತೆಂಗು ಡೇ ಆಯ್ತಲ್ಲ, ಅವತ್ತು ಇಲ್ಲಿ ರಾಮನಾಥ್ ಠಾಕೂರ್ ಬಂದಿದ್ರಲ್ಲ, ಸೊ ಅವ್ರಿಗೆ ನಾನೇ ಪತ್ರ ಕೊಟ್ಟಿದ್ದೀನಿ. ಅದು 57 ಕೋಟಿ ಯಾವುದು ಮಾವಿಗೆ ಪರಿಹಾರ ಕೊಡಬೇಕು, 30 ಕೋಟಿ ತೆಂಗಿಗೆ ಪರಿಹಾರ ಕೊಡಬೇಕು. ಇದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ನಮ್ಮ ಕೃಷಿ ಮಂತ್ರಿ, ಈಸ್ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಅವ್ರಿಗೂ ಪತ್ರ ಬರೆದಿದ್ದೇನೆ. ನಾನು ದೆಹಲಿಗೆ ಹೋದಾಗ ಅದನ್ನ ಪರ್ಸ್ಯೂ ಮಾಡ್ತೇನೆ. ಸೊ ನಮ್ಮ ರಾಮನಗರ ಜಿಲ್ಲೆಗೆ ಮಾವಿನ ಬೆಳೆಗಾರರಿಗೆ 50 ಕೋಟಿ ಪರಿಹಾರ ಬೇಕು, ಇನ್ನು 35 ಕೋಟಿ ಇವ್ರಿಗೆ ಬೇಕು. ಯಾರಿಗೆ? ತೆಂಗು ಬೆಳೆಗಾರ. ಅದು ನಾನು ಆಲ್ರೆಡಿ ಬರೆದಿದ್ದೀನಿ. ಮೊನ್ನೆನೂ ಕೂಡ ನಾನು ಲೇಟಾಗಿ ಬಂದೆ, ಅದರೊಂದು ಕಾಪಿ ತಂದಿದ್ದೆ, ಕೊಟ್ಟೆ ಅವ್ರಿಗೆ ಮಾತು ಮಾಡಿ.